ಹಿಂದಿನ ಸಂಚಿಕೆಯಲ್ಲಿ ಭುವನ್ ಮೈನಾಳನ್ನು ಪ್ರೈವೇಟ್ ಆಗಿ ಮೀಟ್ ಮಾಡಬೇಕು ಅಂತಾನೆ. ಇವಳ ಫ್ರೆಂಡ್ ಶಿವು ಎಷ್ಟು ಹೇಳಿದ್ರೂ ಅವನ ಮಾತನ್ನು ಕೇಳೋದಿಲ್ಲ ಇವಳು. ಹೀಗೆ ಒಂದು ದಿನ ಎಲ್ಲರ ಕಣ್ಣು ತಪ್ಪಿಸಿ ಭುವನ್ನನ್ನು ಮೀಟ್ ಮಾಡ್ತಾಳೆ. ಭುವನ್, ನೀನು ನಿನ್ನ ಪೇರೆಂಟ್ಸ್ನ ಯಾವಾಗ ಕರ್ಕೊಂಡು ಬರ್ತೀಯಾ? ಅಪ್ಪ ಮನೆಯಲ್ಲಿ ದಿನ ಕೇಳ್ತಾ ಇದ್ದಾರೆ. ನಾನೇನು ಆನ್ಸರ್ ಮಾಡಲಿ ಅಂತಾಳೆ ಕೋಪದಿಂದ. ಸ್ಟಾಪ್ ಮೈನಾ, ನನ್ನ ಫಾದರ್ ನಿನ್ನ ಅಪ್ಪನ ಥರ ಕೂಲಿ ಕೆಲಸಕ್ಕೆ ಹೋಗಲ್ಲ ಆಯಿತಾ? ಕಂಪನಿ ಓನರ್ ನಮ್ಮಪ್ಪ ಎಂದು ಹೇಳ್ತಾನೆ. ಇವನ ಮಾತು ಮೈನಾಗೆ ತುಂಬ ಹರ್ಟ್ ಮಾಡುತ್ತೆ. ಬೇಜಾರಾದ ಮೈನಾ, ಓಕೆ ನಾನು ಹೊರಡ್ತೀನಿ ಬಾಯ್ ಎಂದು ಮೇಲೇಳ್ತಾಳೆ. ಇರು ಮೈನಾ, ಕೂತ್ಕೋ ಅಂತ ಅವಳ ಕೈ ಹಿಡಿದು ಎಳೀತಾ, ಸಾರಿ, ನಾನು ನಿನಗೆ ಹರ್ಟ್ ಮಾಡಬೇಕಂತ ಹೇಳಿದ್ದಲ್ಲ, ಸಾರಿ ಎಂದು ಕೇಳ್ಕೊಳ್ತಾನೆ. ಅವನ ಪ್ರೀತಿ ಮಾತಿಗೆ ಸೋತು ಹಾಗೆ ಕುಳಿತುಕೊಳ್ತಾಳೆ ಮೈನಾ. ಮೈನಾ, ನಿನ್ನ ಜೊತೆ ಮಾತಾಡೋಕ್ಕೆ ತುಂಬ ಇದೆ, ಹೀಗೆ ಪಬ್ಲಿಕ್ ಪ್ಲೇಸಲ್ಲಿ ಬೇಡ. ನಮ್ಮದು ಗೆಸ್ಟ್ ಹೌಸ್ ಇದೆ, ಇಲ್ಲಿಂದ 100 ಕಿಲೋಮೀಟರ್ ಅಷ್ಟೇ, ಹೋಗಿ ಬರೋಣ ಅಂತಾನೆ. ಇಲ್ಲ ನಾನು ಬರಲ್ಲ, ಮನೇಲಿ ಗೊತ್ತಾದರೆ ಬೈತಾರೆ ಅಷ್ಟೆ. ಈಗ ಮಾತಾಡಾಯ್ತಲ್ಲ, ನೀನು ಹೊರಡು ಅಂತಾಳೆ. ಯಾಕೆ, ನನ್ನ ಮೇಲೆ ನಂಬಿಕೆ ಇಲ್ವಾ? ಸರಿ ಬಿಡು, ಹೋಗ್ತೀನಿ ಅಂತ ಹೇಳಿ ಬೇಸರದ ಮುಖ ಮಾಡಿಕೊಂಡು ತನ್ನ ಕಾರ್ ಬಳಿ ಹೋಗ್ತಾ ಇರ್ತಾನೆ. ಕಾರ್ ಸ್ಟಾರ್ಟ್ ಮಾಡಿಬಿಡ್ತಾನೆ. ಫ್ರಂಟ್ ಡೋರ್ ಓಪನ್ ಮಾಡಿ ಮೈನಾ ಹೋಗಿ ಕೂತ್ಕೊಳ್ತಾಳೆ. ನನಗೆ ಗೊತ್ತಿತ್ತು ನೀನು ಬಂದೇ ಬರ್ತೀಯಾ ಅಂತಾನೆ. ಬೇಗ ರಿಟರ್ನ್ ಬಂದುಬಿಡಬೇಕು ಅಂತಾಳೆ. ಓಕೆ ಮೇಡಮ್, ಬೇಗ ಕರ್ಕೊಂಡು ಬರ್ತೀನಿ ಎಂದು ಹೇಳಿ ಭುವನ್ ಗೆಸ್ಟ್ ಹೌಸ್ಗೆ ಕರ್ಕೊಂಡು ಹೋಗ್ತಾನೆ. ಚಿಕ್ಕ ಬಾಡಿಗೆ ಮನೆಯಲ್ಲಿ ಇದ್ದ ಮೈನಾ ದೊಡ್ಡ ಅರಮನೆ ಅಂತಿದ್ದ ಗೆಸ್ಟ್ ಹೌಸನ್ನು ನೋಡಿ ದಂಗಾಗಿ ಬಿಡ್ತಾಳೆ. ಹಲೋ ಮೇಡಮ್, ಏನು ಹಾಗೆ ನೋಡ್ತಾ ನಿಂತ್ಕೊಬಿಟ್ರಿ? ಇದು ನಮ್ಮ ಗೆಸ್ಟ್ ಹೌಸ್ ಅಷ್ಟೇ. ನಾವಿರಬೇಕಾಗಿರೋ ಮನೆ ಇನ್ನೂ ತುಂಬ ಸೂಪರ್ ಆಗಿದೆ. ಅದನ್ನು ನೋಡಿದ್ರೆ ನೀನು ಇನ್ನೂ ಖುಷಿ ಪಡ್ತೀಯ. ಅಲ್ಲಿಗೂ ಕರ್ಕೊಂಡು ಹೋಗ್ತೀನಿ, ಬಾ ಈಗ ಒಳಗೆ ಹೋಗೋಣ ಅಂತ ಹೇಳಿ ಅವಳ ಕೈ ಹಿಡಿದು ಒಳಗೆ ಕರ್ಕೊಂಡು ಹೋಗ್ತಾನೆ. ಚಿಕ್ಕಂದಿನಿಂದ ಬಡತನದಲ್ಲಿ ಬೆಳೆದಿದ್ದ ಮೈನಾಗೆ ಶ್ರೀಮಂತಿಕೆಯ ಜೀವನ ಬೇಕು ಎಂಬ ಆಸೆ ಇರುತ್ತೆ. ಕುಳಿತಲ್ಲೇ ಇವಳು ಮತ್ತು ಭುವನ್ ಮದುವೆ ಆಗೋದು, ಇವರಿಗೆ ಹುಟ್ಟುವ ಮಕ್ಕಳನ್ನು ಆಟ ಆಡಿಸುವ ಕನಸನ್ನು ಕಾಣ್ತಾ ಕೂತಿರ್ತಾಳೆ. ಭುವನ್ ಇವಳ ಭುಜ ಹಿಡಿದು ಅಲುಗಾಡಿಸ್ತಾನೆ. ಏನು ಮೈನಾ, ಏನು ಕನಸು ಕಾಣ್ತಾ ಇದೀಯಾ? ನನಗೆ ಹಸಿವಾಗ್ತಿದೆ, ಏನಾದರೂ ತಿನ್ನೋಕೆ ಮಾಡಿಕೊಡ್ತೀಯಾ? ನಿನ್ನ ಕೈ ರುಚಿ ಹೇಗಿದೆ ನೋಡ್ತೀನಿ ಅಂತ ಹೇಳ್ತಾನೆ. ಏನು, ನಾನು ಅಡುಗೆ ಮಾಡಬೇಕಾ? ನನಗೆ ಅಡುಗೆ ಮಾಡೋಕೆ ಬರಲ್ಲ. ನಮ್ಮ ಮನೇಲಿ ಯಾವಾಗಲೂ ಅಮ್ಮನೇ ಅಡುಗೆ ಮಾಡ್ತಾರೆ, ನನಗೇನು ಬರಲ್ಲ ಅಂತಾಳೆ. ಇಷ್ಟು ದೊಡ್ಡ ಮನೇಲಿ ಕೆಲಸದವ್ರು ಯಾರೂ ಇಲ್ವಾ ಭುವನ್? ಇದ್ರೂ ನಾನೇ ಬೇಗ ಹೋಗಿ ಅಂತ ಹೇಳಿ ಕಳಿಸ್ಬಿಟ್ಟಿದ್ದೀನಿ. ನನಗೆ ಮ್ಯಾಗಿ ಮಾತ್ರ ಮಾಡೋಕ್ಕೆ ಬರುತ್ತೆ, ನೀನು ಬಂದು ಹೆಲ್ಪ್ ಮಾಡು ಬಾ ಅಂತ ಹೇಳಿ ಕಿಚನ್ಗೆ ಹೋಗ್ತಾರೆ. ವೆಜಿಟೇಬಲ್ಸ್ ಕಟ್ ಮಾಡ್ತಿದ್ದ ಮೈನಾಳನ್ನು ಹಿಂದಿನಿಂದ ತಬ್ಬಿಕೊಳ್ತಾನೆ ಭುವನ್, ಮದುವೆಗೆ ಮುಂಚೆ ಹೀಗೆಲ್ಲ ಮಾಡೋದು ಸರಿಯಲ್ಲ, ಪ್ಲೀಸ್ ನನ್ನಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡು ಅಂತಾಳೆ. ಆದರೂ ಭುವನ್ ಅವಳನ್ನು ಬಿಡದೆ ಅವಳ ಕುತ್ತಿಗೆಗೆ ಲೈಟಾಗಿ ಕಿಸ್ ಮಾಡ್ತಾನೆ. ಅವನು ಕೊಟ್ಟ ಮುತ್ತಿಗೆ ಇವಳ ಮೈಯೆಲ್ಲ ರೋಮಾಂಚನವಾಗಿ ಗೂಸ್ ಬಂಪ್ಸ್ ಹೇಳೋಕೆ ಶುರುವಾಗುತ್ತೆ. ಒಂದು ಕ್ಷಣ ಮೈಮರೆತ ಮೈನಾ ಅವನನ್ನು ದೂರ ತಳ್ಳಿಬಿಡ್ತಾಳೆ. ಸಾರಿ ಮೈನಾ, ನಿನಗೆ ಬೇಜಾರಾಗುತ್ತೆ ಅಂದರೆ ನಾನು ಹೀಗೆ ಮಾಡಲ್ಲ. ನಿನ್ನ ಬ್ಯೂಟಿ ನನ್ನನ್ನು ಹೀಗೆಲ್ಲ ಆಡೋ ಥರ ಮಾಡ್ತಿದೆ. ಪ್ಲೀಸ್ ಸಾರಿ, ನನ್ನನ್ನು ತಪ್ಪಾಗಿ ತಿಳ್ಕೊಬೇಡ ಅಂತಾನೆ. ಇರಲಿ ಬಿಡು ಅಂತ ಹೇಳಿ ನಸುನಗ್ತಾಳೆ. ಮೈನಾಗೆ ಶಿವು ಕಂಟಿನ್ಯೂಸ್ ಆಗಿ ಫೋನ್ ಮಾಡ್ತಾನೆ ಇರ್ತಾನೆ. ಯಾರ್ದು ಫೋನ್? ಆವಾಗಲಿಂದ ಕಾಲ್ ಮಾಡ್ತಾನೆ ಇದ್ದಾರೆ, ಪಿಕ್ ಮಾಡಿ ಕೇಳು ಅಂತಾನೆ ಭುವನ್. ನನ್ನ ಫ್ರೆಂಡ್ ಶಿವು, ನಾನು ಯಾಕೆ ಇನ್ನೂ ಮನೆಗೆ ಹೋಗಿಲ್ಲ ಅಂತ ಕೇಳೋಕೆ ಕಾಲ್ ಮಾಡಿರ್ತಾನೆ. ಓ ಹೌದಾ, ನಿನ್ನ ಹೈಸ್ಕೂಲ್ ಕ್ಲಾಸ್ಮೇಟ್ ಬಿಂದು ಅಂತ ಹೇಳ್ತಿದ್ಯಲ್ಲ, ಅವಳು ಸಿಕ್ಕಿದ್ಲು, ಅವಳ ಜೊತೆ ಇದ್ದೀನಿ ಅಂತ ಹೇಳಿ ಕಾಲ್ ಪಿಕ್ ಮಾಡು, ಹಾಗೆ ಹೇಳು ಅಂತಾನೆ ಭುವನ್. ಮೈನಾ ಕಾಲ್ ಪಿಕ್ ಮಾಡಿ ಹಲೋ ಅಂತಿದ್ದಾಗೆ ಶಿವು, ಮೈನಾ ಎಲ್ಲಿ ಹೋಗಿದ್ಯಾ? ನಿಮ್ಮ ಮನೆಗೆ ಹೋಗಿದ್ದೆ, ನಿಮ್ಮ ತಾಯಿ ಎಷ್ಟು ಗಾಬರಿಯಾಗಿದ್ದಾರೆ ಗೊತ್ತಾ? ಯಾಕಿನ್ನೂ ಮನೆಗೆ ಹೋಗಿಲ್ಲ?
ಆ ಭುವನ್ ಜೊತೆ ಹೋಗಿಲ್ಲ ತಾನೆ? ಏನಾದರೂ ಪ್ರಾಬ್ಲಮ್ ಆಗಿದೆಯಾ? ಎಲ್ಲಿದೆಯಾ ಹೇಳು, ನಾನು ಈಗಲೇ ಬರ್ತೀನಿ ಅಂತಾನೆ. ನನ್ನ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ ಶಿವು, ನಾನು ಆರಾಮಾಗೇ ಇದ್ದೀನಿ. ನನ್ನ ಫ್ರೆಂಡ್ ಬಿಂದು ಅಪರೂಪಕ್ಕೆ ಸಿಕ್ಕಿದ್ಲು, ಅವಳ ಮನೆಯಲ್ಲೇ ಇದ್ದೀನಿ. ನಾನು ಹೊರಟಿದ್ದೀನಿ, ಇನ್ನೇನು ಮನೆಗೆ ರೀಚ್ ಆಗ್ತೀನಿ. ಅಮ್ಮಂಗೆ ಹೇಳಿಬಿಡು, ನಾನು ಫೋನ್ ಮಾಡಿದೆ ಆದರೆ ರೀಚ್ ಆಗ್ತಿಲ್ಲ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ. ಭುವನ್, ಸರಿ, ನನ್ನನ್ನು ಮನೆಗೆ ಬಿಟ್ಬಿಡು. ಇನ್ನೂ ಇಲ್ಲೇ ಇದ್ದರೆ ಮನೇಲಿ ತುಂಬ ಗಾಬರಿ ಆಗ್ತಾರೆ. ಓಕೆ ಬಾ ಹೋಗೋಣ ಅಂತ ಹೇಳಿ ಕಾರ್ ಸ್ಟಾರ್ಟ್ ಮಾಡೋಕ್ಕೆ ನೋಡಿದ್ರೆ ಸ್ಟಾರ್ಟ್ ಆಗ್ತಾನೇ ಇಲ್ಲ. ಏನಿದು ಭುವನ್, ನನಗೆ ಮನೆಗೆ ಹೋಗಬೇಕು ಅಂತಾಳೆ ಅಳು ಮುಖ ಮಾಡಿ. ನಾನೇನು ಬೇಕು ಅಂತ ಹೀಗೆ ಮಾಡ್ತಿದ್ದೀನಾ? ಡೀಸೆಲ್ ಖಾಲಿ ಆಗಿರಬೇಕು ಅಂತ ಅನಿಸುತ್ತೆ. ಇಲ್ಲಿ ಹತ್ತಿರದಲ್ಲೆಲ್ಲೂ ಪೆಟ್ರೋಲ್ ಬಂಕ್ ಇಲ್ಲ. ನಾನೇನು ಮಾಡಲಿ? ಓಕೆ, ನೀನು ಇಲ್ಲೇ ಕೂತಿರು, ನಾನು ನಡ್ಕೊಂಡು ಹೋಗಿ ಎಲ್ಲಾದರೂ ಡೀಸೆಲ್ ಸಿಗುತ್ತಾ ಅಂತ ಹೇಳಿ ನೋಡ್ಕೊಬರ್ತೀನಿ. ಏನು, ಡೀಸೆಲ್ ಖಾಲಿಯಾಗಿದೆಯಾ? ನೀನು ಬರೋಕ್ಕೆ ಮುಂಚೆನೇ ಅದನ್ನೆಲ್ಲ ನೋಡ್ಕೋಬೇಕು ಅಲ್ವಾ? ಇಷ್ಟು ಕೇರ್ಲೆಸ್ ಆದರೆ ಹೇಗೆ? ಸರಿ, ನೀನು ಬೇಗ ಹೋಗಿ ಡೀಸೆಲ್ ತಗೋಬಾ, ನಾನು ಇಲ್ಲೇ ಕೂತಿರ್ತೀನಿ ಅಂತ ಹೇಳಿ ವೆಯ್ಟ್ ಮಾಡ್ತಿರ್ತಾಳೆ. ಸುಮಾರು 1 ಅವರ್ ಆಗುತ್ತೆ. ಭುವನ್ ರಿಟರ್ನ್ ಬರೋದೇ ಇಲ್ಲ. ಇವಳಿಗೆ ಗಾಬರಿ, ಭಯ ಆಗೋಕ್ಕೆ ಶುರುವಾಗುತ್ತೆ. ದೊಡ್ಡ ಬಂಗಲೆಯಲ್ಲಿ ಒಬ್ಬಳೇ ಇರೋದಕ್ಕೆ ತುಂಬ ಕಷ್ಟ ಆಗ್ತಿರುತ್ತೆ ಮೈನಾಗೆ. ನಾನೇನಾದರೂ ತಪ್ಪು ಮಾಡಿಬಿಟ್ನಾ? ಭುವನ್ನ ನಂಬಿ ಮೋಸ ಹೋಗ್ತಿದ್ದೀನಾ? ಈಗ ಏನು ಮಾಡಲಿ ಅಂದ್ಕೊಳ್ತಾ ಶಿವುಗೆ ಕಾಲ್ ಮಾಡ್ತಾಳೆ. ಎಷ್ಟು ಸಲ ಕಾಲ್ ಮಾಡಿದರೂ ಶಿವು ಕಾಲ್ ಪಿಕ್ ಮಾಡ್ತಿರಲ್ಲ. ಟೈಮ್ ನೋಡಿದ್ರೆ 8:30 ಆಗಿರುತ್ತೆ. ಮಳೆ ಬೇರೆ ಜೋರಾಗಿ ಬರ್ತಾ ಇದೆ. ಹೆದರ್ಕೊಂಡು ಗುಬ್ಬಿ ಮರಿ ಥರ ಒಂದು ಕಡೆ ಕೂತಿರ್ತಾಳೆ. ಅಷ್ಟರಲ್ಲಿ ಭುವನ್ ಹಿಂದಿನಿಂದ ಬಂದು ಭೂಮ್ ಅಂತ ಹೆದರಿಸ್ಬಿಡ್ತಾನೆ. ಭಯದಿಂದ ಕಿರ್ಚ್ಕೊಳ್ತಾಳೆ ಮೈನಾ. ಏನು ನೀನು ಭುವನ್, ಹೀಗ ಹೆದರಿಸೋದು? ಡೀಸೆಲ್ ಸಿಕ್ತಾ? ಬಾ ಬೇಗ ನನ್ನನ್ನು ಮನೆಗೆ ಬಿಟ್ಬಿಡು ಅಂತಾಳೆ. ಹೇ ಕೂಲ್, ಯಾಕೆ ಇಷ್ಟೊಂದು ಹೆದರ್ಕೊಳ್ತೀಯ? ನಾನಿನ್ನು ಹುಲಿನ ಸಿಂಹನ? ನನ್ನ ಮೇಲೆ ನಿನಗೆ ನಂಬಿಕೆ ಇಲ್ವಾ? ಡೀಸೆಲ್ ಏನೋ ಸಿಕ್ತು, ಆದರೆ ಈ ಜೋರು ಮಳೇಲಿ ನಾನು ಹೇಗೆ ಗಾಡಿನ ಡ್ರೈವ್ ಮಾಡ್ಕೊಂಡು ಹೋಗಲಿ? ನಾನು ನಿನ್ನ ಸೇಫ್ಟಿಗೆ ಹೇಳ್ತಾ ಇರೋದು. ಇವತ್ತು ಇಲ್ಲೇ ಉಳ್ಕೊಂಡು ಬೆಳಗ್ಗೆ ಹೋಗ್ಬೋದಲ್ವಾ? ನೀನು ಬೇಕಾದರೆ ಒಳಗೆ ಇರೋ, ನಾನು ಮಳೇಲಿ ಆಚೆ ಕಾರೊಳಗೆ ಮಲ್ಕೊಳ್ತೀನಿ ಅಂತಾನೆ. ಬೇಡ ಬಿಡು, ಇಲ್ಲೇ ಉಳ್ಕೋತೀನಿ, ನೀನು ಹೊರಗೆ ಮಲ್ಗೋದು ಬೇಡ ಅಂತಾಳೆ. ಓಕೆ, ಬಿಸಿ ಬಿಸಿ ಊಟ ಪಾರ್ಸಲ್ ತೊಗೊಬಂದಿದ್ದೀನಿ, ಊಟ ಮಾಡೋಣ ಬಾ ಅಂತಾನೆ. ಓಕೆ, ನಾನು ಮನೆಗೆ ಬರಲ್ಲ ಅಂತ ಹೇಳಿಬಿಡ್ತೀನಿ ಅಂತ ಹೇಳಿ ಮನೆಗೆ ಕಾಲ್ ಮಾಡಿ ಸುಳ್ಳು ಹೇಳ್ತಾಳೆ. ನಾನು ಫ್ರೆಶ್ ಅಪ್ ಆಗಬೇಕು, ಆದರೆ ನನ್ನ ಹತ್ರ ಡ್ರೆಸ್ ಇಲ್ವಲ್ಲ ಅಂತ ಕೇಳ್ತಾಳೆ. ನನ್ನ ಮಾಮ್ ಸ್ಯಾರೀಸ್ ಇದೆ, ನಿನಗೆ ಕಂಫರ್ಟಬಲ್ ಆದರೆ ಹಾಕೋ, ಇಲ್ಲ ಅಂದರೆ ನನ್ನ ಬಟ್ಟೆ ಕೊಡ್ತೀನಿ, ಅದನ್ನೇ ಹಾಕೋ ಅಂತಾನೆ. ಬೇಡ, ನಾನು ಸ್ಯಾರಿನೇ ಉಟ್ಕೋತೀನಿ, ನನಗೆ ಸ್ಯಾರಿ ಅಂದರೆ ತುಂಬ ಇಷ್ಟ ಅಂತ ಹೇಳಿ ಹೋಗ್ತಾಳೆ. ಭುವನ್ ಡೈನಿಂಗ್ ಹಾಲ್ನಲ್ಲಿ ಊಟ ಮಾಡೋಕ್ಕಂತ ಮೈನಾಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾನೆ. ಮೈನಾ ಭುವನ್ ತಾಯಿ ಸ್ಯಾರಿ ಹಾಕ್ಕೊಂಡು ಕೆಳಗಿಳಿದು ಬರ್ತಾ ಇದ್ದರೆ ಥೇಟ್ ಅಪ್ಸರೆ ಥರ ಕಾಣಿಸ್ತಾ ಇರ್ತಾಳೆ. ಬೆಳ್ಳಗೆ ಹೊಳೆಯುತ್ತಿದ್ದ ಅವಳ ಚಂದ್ರನಂಥ ಮುಖ, ಗುಲಾಬಿ ಬಣ್ಣದ ತುಟಿ, ಅವಳ ಮುಂಗುರುಳುಗಳು ಗಾಳಿಗೆ ಹಾರುತ್ತಾ ಇದೆ. ಗಾಳಿಗೆ ಹಾರ್ತಾ ಇದ್ದ ಸೀರೆಯಿಂದ ಬೆಳ್ಳಗೆ ಕಾಣ್ತಾ ಇದ್ದ ಅವಳ ನಡು, ಅವಳನ್ನೇ ದಿಟ್ಟಿಸಿ ಕಣ್ಣು ಮಿಟಿಕ್ಸ್ದೆ ನೋಡ್ತಾ ಇರ್ತಾನೆ ಭುವನ್. ವಾವ್, ಯು ಆರ್ ಸೋ ಬ್ಯೂಟಿಫುಲ್. ನಿನ್ನನ್ನು ಸೀರೆಯಲ್ಲಿ ನೋಡಿ ನಾನು ಹಾಗೇ ಕಳೆದೋಗ್ತಾ ಇದ್ದೀನಿ ಅಂತಾನೆ. ಸಾಕು ಹೊಗಳಿದ್ದು, ಈಗ ಊಟ ಮಾಡೋಣ ಅಂತ ಹೇಳಿ ಊಟ ಮುಗಿಸಿ ಇಬ್ಬರು ಒಟ್ಟಿಗೆ ಸೋಫಾ ಮೇಲೆ ಕುಳಿತು ತಮ್ಮ ಫ್ಯೂಚರ್ ಬಗ್ಗೆ ಮಾತಾಡ್ತಾ ಇರ್ತಾರೆ. ಭುವನ್ ಮಾತಾಡ್ತಾ ಮಾತಾಡ್ತಾ ಅವಳ ಸೊಂಟವನ್ನು ಬಳಸಿ ಹಿಡಿದುಕೊಳ್ತಾನೆ. ಇವಳು ಮೆಲ್ಲಗೆ ಅವನ ಕೈಯನ್ನು ಚಿವುಡ್ತಾಳೆ. ಔಚ್, ಏನು ನೀನು ಯಾವುದಕ್ಕೂ ಪರ್ಮಿಷನ್ ಕೊಡಲ್ಲ ಅಂತೀಯಲ್ಲ, ಅಟ್ಲೀಸ್ಟ್ ಒಂದು ಕಿಸ್ ಆದರೂ ಕೊಡ್ಲಾ, ಪ್ಲೀಸ್ 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 ಎಂದು ಕೇಳಿಕೊಳ್ತಾನೆ. ಅದು ಅದು ಅಂತಿರ್ತಾಳೆ ಮೈನಾ ನಾಚಿಕೆಯಿಂದ ತಲೆ ಬಗ್ಗಿಸಿ. ಜೋರಾದ ಮಳೆಗೆ ಬಂದ ಗುಡುಗಿನ ಶಬ್ದಕ್ಕೆ ಹೆದರಿ ಭುವನ್ನನ್ನು ಅಪ್ಪಿಕೊಂಡು ಬಿಡ್ತಾಳೆ. ಮೊದಲೇ ಸೀರೆಯಲ್ಲಿ ಇದ್ದ ಮೈನಾ
ಅವಳ ಮೈ ಸ್ಪರ್ಶ ಆಗ್ತಿದ್ದ ಹಾಗೆ ಇವನ ಎದೆ ಬಡಿತ ಜೋರಾಗುತ್ತೆ. ಇಬ್ಬರ ಹಾರ್ಟ್ ಬೀಟ್ ಕೇಳುವಷ್ಟು ಬೀಟ್ ಆಗ್ತಾ ಇರುತ್ತೆ. ಅವಳ ಮುಖವನ್ನು ತನ್ನ ಬೊಗಸೆಯಲ್ಲಿ ಹಿಡಿದು ಗುಲಾಬಿ ಬಣ್ಣದ ತುಟಿಗಳಿಗೆ ಡೀಪ್ ಆಗಿ ಕಿಸ್ ಮಾಡೋಕೆ ಶುರು ಮಾಡ್ತಾನೆ. ಮೈನಾ ಕೂಡ ಅವನಿಗೆ ಸ್ಪಂದಿಸೋಕೆ ಶುರು ಮಾಡ್ತಾಳೆ. ಇಬ್ಬರು ಹೀಗೆ ತಮ್ಮದೇ ಲೋಕದಲ್ಲಿ ಮುಳುಗಿರುವಾಗ ಮೈನಾ ಫೋನ್ ಮತ್ತೆ ರಿಂಗ್ ಆಗುತ್ತೆ. ಇಬ್ಬರು ಎಚ್ಚೆತ್ತು ನೋಡ್ತಾರೆ. ಶಿವು ಫೋನ್ ಮಾಡ್ತಾ ಇರ್ತಾನೆ. ಛೆ, ಇವನು ಈ ಟೈಮಲ್ಲೇ ಫೋನ್ ಮಾಡಬೇಕಾ? ಮೊದಲು ಸ್ವಿಚ್ ಆಫ್ ಮಾಡು ಅಂತ ಹೇಳಿ ಸ್ವಿಚ್ ಆಫ್ ಮಾಡಿಸ್ತಾನೆ. ಮೈನಾ ತಪ್ಪು ದಾರಿ ಹಿಡಿದ್ಬಿಡ್ತಾಳ. ಮುಂದೇನಾಗುತ್ತೆ? ಕತೆ ಮುಂದುವರಿಯುತ್ತೆ. ಕೇಳ್ತಾ ಇರಿ. ಯಾರೆಲ್ಲ ಫಸ್ಟ್ ಟೈಮ್ ಸ್ಟೋರಿನ ಕೇಳ್ತಾ ಇದ್ದೀರಾ, ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಆಗಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ಕಡೆ ತನಕ ಕಥೆಯನ್ನು ಕೇಳಿಸ್ಕೊಂಡಿದ್ದಕ್ಕೆ ನಿಮಗೆಲ್ಲ ತುಂಬಾ ಧನ್ಯವಾದಗಳು.